ತಮ್ಮ ಪಕ್ಷದವರದ್ದೇ ವಿರೋಧವನ್ನ ಕಟ್ಟಿಕೊಂಡ್ರೂ ಕೂಡ ಯತ್ನಾಳ್ ಬಣ ಪಟ್ಟು ಬಿಡುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ವಕ್ಫ್ ಕುರಿತಾಗಿ ನಾವು ಹೋರಾಟ ಮಾಡೇ ತೀರ್ತೀವಿ ಅಂತ ಹೇಳಿ ಯತ್ನಾಳ್ ತಂಡ ಒಂದು ಕಡೆ ಸಜ್ಜಾಗಿದೆ. ಇಲ್ಲಿ ನಾಳೆ ನಾಡಿದ್ದು ಕಂಪ್ಲಿ ಬಳ್ಳಾರಿಗೆ ಹೋಗ್ತಾ ಇದ್ದೇವೆ ಅಂತ ಯತ್ನಾಳ್ ಮಾತಾಡಿದ್ದಾರೆ. ನಾಳೆ ನಾಡಿದ್ದು ನಾವು ಕಂಪ್ಲಿಗೆ ಹೋಗ್ತಾ ಇದ್ದೀವಿ, ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಯತ್ನಾಳ್ ಹೇಳಿದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಇದೇ ವಕ್ಫ್ ಆಸ್ತಿ ವಿಚಾರದ ಕುರಿತಾಗಿ ನಾವು ಜಾಗೃತಿ ಮೂಡಿಸ್ತೀವಿ. ನಾವು ಬಜೆಟ್ ಅಧಿವೇಶನ ಆಗುವುದರ ಒಳಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ನಮಗೆ ಹೈಕಮಾಂಡ್ ನಾಯಕರು ಎಲ್ಲಿಯೂ ಯಾರೊಬ್ಬರು ಹೋರಾಟ ಮಾಡಿಬಿಡಿ ಅಂತ ಹೇಳೇ ಇಲ್ಲ. ನಮಗೆ ಹೈಕಮಾಂಡ್ ನಾಯಕರೆಲ್ಲ ಭೇಟಿ ಮಾಡಿದ್ರಲ್ಲಪ್ಪ, ಹೋರಾಟ ನೀವು ಮಾಡಬಾರ್ದು, ನೀವು ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದನ್ನು ಯಾವ ನಾಯಕರು ಹೇಳೇ ಇಲ್ವಲ್ಲ. ನಮಗೆ ನಮ್ಮ ಪಾಡಿನ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಕ್ಫ್ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ, ಬರೀ ನಾವು ಅಂತಲ್ಲ, ಯಾರೆಲ್ಲರಿಗೂ ಬಿ ಜೆ ಪಿಯಲ್ಲಿ ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇದೆಯೋ ಅವರೆಲ್ಲರೂ ಕೂಡ ಬರಬಹುದು. ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ನಾವು. ವಿಜೇಂದ್ರ ರಾಜ್ಯಾಧ್ಯಕ್ಷರಿದ್ದಾರೆ, ಅದಕ್ಕೆ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಅವರು. ನಮಗೇನು ಸಂಬಂಧ ಇಲ್ಲ ಅದಕ್ಕೆ. ನಮಗೆ ಯುಗಾದಿ ಹೊಸ ವರ್ಷಪ್ಪ, ಯುಗಾದಿಗೆ ಹೋಗಿ ಹೈಕಮಾಂಡನ್ನು ಅವಾಗ ಭೇಟಿ ಮಾಡ್ತೀವಿ ನಾವು. ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವು ತೀರ್ಮಾನ ಮಾಡೋದಲ್ಲ ಅದು ಅಂಥೇಳಿ ಯತ್ನಾಳರು ಮಾತಾಡಿದ್ದಾರೆ. ಈಗ ನೋಡಿ, ನಾಳೆ ನಾಡ್ದು ಕಂಪ್ಲಿಗೆ ಹೋಗ್ತಾ ಇದ್ದೀವಿ, ಮುಂದೆ ಬಳ್ಳಾರಿ, ನೆಕ್ಸ್ಟು ಮಧ್ಯ ಕರ್ನಾಟಕದಲ್ಲಿ ನಾವು ವಕಫ್ ಜಾಗೃತಿ ಮಾಡ್ತೀವಿ. ಮುಂದೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ವಕಫ್ದ ಯಾತ್ರೆ ಮುಂದುವರಿತದೆ. ನಾಳೆ ಬಜೆಟ್ ಅಧಿವೇಶನದೊಳಗಾಗಿ ಸಂಪೂರ್ಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ವಕಫ್ನಿಂದ ಬಾಧಿತ ಆದಂಥ ಮನೆ ಮಠಗಳು, ರೈತರ ಜಮೀನು, ಸರ್ಕಾರಿ ಜಮೀನು, ಅವುಗಳ ರಕ್ಷಣೆಗಾಗಿ ನಾವು ಹೋರಾಟವನ್ನು ಯಾವುದೇ ಸಂದರ್ಭದಲ್ಲಿ ನಿಲ್ಲಿಸೋದಿಲ್ಲ, ಹೋರಾಟ ಮಾಡ್ತೀವಿ. ನಾವು ಹೋಗಿದ್ದೆ ಪಾರ್ಲಿಮೆಂಟ್ರಿ ಬೋರ್ಡ್ ಏನು ನಮ್ಮದು ವಕಫ್ ಸಲುವಾಗಿ ಏನು ಇದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ, ಅದಕ್ಕೆ ಹೋಗಿ ಹೇಳಿದ್ದೀವಿ. ಪಕ್ಷ ನಮಗೆ ಎಲ್ಲಿ ಹೋಗಬೇಡ ಅಂತ ಹೇಳಿಲ್ಲ, ಹೋರಾಟ ಮಾಡಬೇಡ ಅಂತ ಹೇಳಿಲ್ಲ, ನಾವು ಮಾಡ್ಲಕತ್ತಿದ್ದೀವಿ. ಅವ್ರು ರಾಜ್ಯಾಧ್ಯಕ್ಷ ಅದಾರ, ಹೋಗಿರ್ಬೋದು, ಏನು ಅದಕ್ಕೆ ನಾವು ಉಗಾದಿಗೆ ಹೊಸ ವರ್ಷಕ್ಕೆ ಹೋಗ್ತೀವಿ. ಉಗಾದಿ ನಮ್ಮದು ಹೊಸ ವರ್ಷ ಅಲ್ರಿ, ಅವಾಗ ಹೋಗ್ತೀವಿ. ಜನವರಿ 1ಕ್ಕೆ ಹೋಗೋ ಗಿರಾಕಿಗಳು ನಾವಲ್ಲ. ಈ ವರ್ಷದಲ್ಲಾದರೂ ಹೊಂದಾಣಿಕೆ ಆಗುತ್ತಾ ಅಂತ ವಿಜೇಂದ್ರ ಹಾಗೂ ಯತ್ನಾಳ್ ನಮ್ಮ ಹೈಕಮಾಂಡ್ ನಿರ್ಣಯ ಮಾಡ್ತೈತ್ರಿ ಅದು. ಸಿದ್ಧತೆ ಈಗ ನೋಡಿ, ನಾಳೆ ನಾಡ್ದು ಕಂಪ್ಲಿಗೆ ಹೋಗ್ತಾ ಇದ್ದೀವಿ. ಇದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಈಗ ಹೈಕಮಾಂಡ್ ಹೋರಾಟ ಮಾಡಬೇಡ ಅಂತ ಹೇಳಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಮತ್ತೆ ದೆಹಲಿಗೆ ಹೋಗ್ತಾ ಇರುವುದರ ಸೂಚನೆ ಏನು ಅಂತ ಅರ್ಥ ಆಗಿಲ್ಲ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆಗೇನೆ ಈ ಮೂಲಕ ಒಂದು ಒತ್ತಡವನ್ನು ಈ ಟೀಮ್ ಏನಾದರೂ ಹಾಕ್ತಾ ಇದೆಯಾ ಅಂತ? ರಮಕಾಂತ್, ಸದ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಇನ್ನೂ ಹೆಚ್ಚಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು. ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಹೊರತುಪಡಿಸಿ ಯತ್ನಾಳ್ ಅಂಡ್ ಟೀಮ್ ಈಗಾಗಲೇ 2ನೇ ಹಂತದ ಒಪ್ಪು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಮೊದಲನೇ ಹಂತದಲ್ಲಿ ಈಗಾಗಲೇ ಒಪ್ಪು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳನ್ನು ಯತ್ನಾಳ್ ನೇತೃತ್ವದಲ್ಲಿ ನಡೆದಿತ್ತು. ಆನಂತರ ಹೈಕಮಾಂಡ್ ನಾಯಕರು ಗಮನಕ್ಕೆ ಹೋಗಿತ್ತು. ಹೈಕಮಾಂಡ್ ನಾಯಕರು ಇಡೀ ಯತ್ನಾಳ್ ಟೀಮ್ ಅವರನ್ನ ಕರೆಸಿ ಇದಕ್ಕೆ ವರದಿಯನ್ನು ನೀಡಿ ಅಂತ ಮಾಹಿತಿಯನ್ನ ಕೇಳಿದ್ರು. ಆ ಸಂಬಂಧಪಟ್ಟಂತೆ ಈಗಾಗಲೇ ವರದಿಯನ್ನ ಕೊಟ್ಟು ಆಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತೆ ಶಾಸಕ ಯತ್ನಾಳ್ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಈಗ 2ನೇ ಹಂತದ ಒಂದು ಹೋರಾಟ ಮಾಡ್ತಾ ಇದೀವಿ. ವಕ್ಫ್ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತಾ ಇದೀವಿ. ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಮಾಡಿ ವಕ್ಫ್ ಸಂಬಂಧಪಟ್ಟಂತೆ ನಾವು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸ್ತಾ ಇದೀವಿ. ಈ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸಂಸದೀಯ ಕಮಿಟಿ ಮುಂದೆ ನಾವು ಹಾಜರಾಗಿದ್ವು. ಅಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ನಾವು ಕೊಟ್ಟಿದ್ದೀವಿ. ಹಾಗಾಗಿ ನಮ್ಗೆಲ್ಲೂ ಕೂಡ ಹೈಕಮಾಂಡ್ ನಾಯಕರು ನೀವು ಚಳುವಳಿಯನ್ನ ಮಾಡಬೇಡಿ, ಪ್ರತಿಭಟನೆಯನ್ನ ಮಾಡಬೇಡಿ ಅಂತ ಯಾರು ಕೂಡ ನಮ್ಗೆ ಹೇಳಿಲ್ಲ ಎಂಬುದನ್ನು ಮತ್ತೆ ಸ್ಪಷ್ಟಪಡಿಸಿರುವಂತದ್ದು. ಜೊತೆಗೆ ಯಾರು ಬೇಕಾದ್ರೂ ಈ ಪ್ರತಿಭಟನೆಗೆ ಬರಬಹುದು. ಅಂದ್ರೆ ರೈತರ ಪರ ಕಾಳಜಿ ಇರುವಂತವರು ಹಾಗೂ ಮಠಾಧೀಶರ ಪರ ಕಾಳಜಿ ಇರ್ತರು ಯಾರು ಬೇಕಾದ್ರೂ ಪಕ್ಷದ ಹೊರತುಪಡಿಸಿ ನಮ್ಮ ಜೊತೆ ಕೈ ಜೋಡಿಸಬಹುದು ಅನ್ನೋದನ್ನ ಮತ್ತೆ ಯತ್ನಾಳ್ ಸ್ಪಷ್ಟಪಡಿಸಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.